ನಮಸ್ಕಾರ. ನಾನು ಸಿ.ಬಿ. ರಂಗನಾಥ್. ಪ್ರೀತಿಯ ಮಕ್ಕಳೇ, ಪಂಚತಂತ್ರ ಕಥಾ ಸರಣಿಯಲ್ಲಿ ಮೊದಲನೇ ತಂತ್ರವೇ ಮಿತ್ರಭೇದ. ಮಿತ್ರಭೇದದಲ್ಲಿ ಬರುವ ಉಪಕಥೆಗಳನ್ನು ನಾವು ನೋಡ್ತಾ ಇದ್ದೀವಿ. ಇವತ್ತು ನಾನು ನಿಮಗೆ ಎರಡು ಕಥೆಗಳನ್ನು ಹೇಳ್ತಾ ಇದ್ದೀನಿ. ಮೊದಲನೇದೇನೆ ಹೇನು ಮತ್ತು ತಗಣೆ. ಇದೇನಪ್ಪ ಇದು? ಹೇನು ತಗಣೆ ಇದೇನು ಕತೆ ಅಂತ ನಿಮಗೆ ಆಶ್ಚರ್ಯ ಆಗ್ಬೋದು. ನೋಡಿ, ಇವೆರಡೂ ಸಹಿತ ಮನುಷ್ಯನನ್ನ ಅವಲಂಬಿಸ್ಕೊಂಡೇ ಇರವು, ನಮ್ಮ ದೇಹದ ರಕ್ತವನ್ನ ಹೀರ್ತಾರೆ. ಅದನ್ನ ನಮ್ಮ ವಿಷ್ಣು ಶರ್ಮಾ ಎಷ್ಟು ಚೆನ್ನಾಗಿ ಮಕ್ಕಳಿಗೆ ಕಥೆಯನ್ನಾಗಿ ಹೇಳಿದ್ದಾನೆ ಅಂತ ನಾವಿಲ್ಲಿ ನೋಡ್ತಾ ಇದ್ದೀವಿ. ಈಗ ಒಂದು ಅರಮನೆಯಲ್ಲಿ ರಾಜನ ಮಲಗುವ ಕೋಣೆ. ಏನು ಕೇಳಬೇಕಾ? ರಾಜನ ಮಲಗುವ ಕೋಣೆ ಭವ್ಯವಾಗಿದೆ. ವಿಶಾಲವಾದಂಥ ಸುಂದರವಾದಂಥ ಮಂಚ, ಅಲ್ಲಿ ಹಂಸತೂಲಿಕಾ ತಲ್ಪ ಅಂದ್ರೆ ಈ ಹಂಸದ ತುಪ್ಪಳದಿಂದ ಮಾಡಿದ ಮೃದುವಾದ ಹಾಸಿಗೆ, ಅದರ ಮೇಲೆ ಒಳ್ಳೆಯ ಬೆಳ್ಳಿಗೆ ಹಾಲಿನ ಬಿಳುಪಿನ ಈ ಬೆಡ್ ಸ್ಪ್ರೆಡ್, ಮಗ್ಲಾಸಿಗೆ, ದಿಂಬು ಎಲ್ಲ ಇದೆ. ಅಲ್ಲೇನಾಗಿದೆ, ಈ ಹಾಸಿಗೆ ಒಳಗಡೆ ಒಂದು ಹೇನ್ ಸೇರ್ಕೊಂಡು ಬಿಟ್ಟಿತ್ತು. ಅದು ಪ್ರತಿದಿನ ರಾಜ ಮಲಗಿದ ಮೇಲೆ ಅವನ ತಲೆ ಒಳಗೆ ಹೋಗಿ ಕಡ್ದು ಅವನ ರಕ್ತವನ್ನು ಹೀರ್ಕೊಂಡು ಸಂತೋಷವಾಗಿ ಅಲ್ಲಿ ಬದುಕೊಂಡಿತ್ತು. ಅದಕ್ಕೆ ಏನು ಬಹಳ ಸಂತೋಷ, ಏನು ಎಲ್ಲರಿಗೂ ಯಾವ ತೊಂದರೆ ಇಲ್ಲ. ರಾಜ ರಕ್ತ ಯಾರಿಗುಂಟು ಯಾರಿಗಿಲ್ಲ, ಬಹಳ ರುಚಿಯಾಗಿತ್ತು, ಸಂತೋಷವಾಗಿತ್ತು. ಒಂದಿನ ಅದಕ್ಕೆ ಗಾಬರಿ ಆಗ್ಬಿಡ್ತು. ಯಾಕೆ ಅಂದ್ರೆ ಒಂದು ತಗಣೆ ಬಂದ್ಬಿಡ್ತು. ಏಯ್, ಯಾಕೋ ಬಂದಿ? ಇದು ನನ್ನ ಮನೆ, ಬರಬೇಡ, ಹೋಗು ಅಂತ ಹೇಳ್ತು. ಅಯ್ಯಯ್ಯೋ, ಹಾಗೆಲ್ಲ ಮಾಡಬೇಡಪ್ಪ, ನಾನು ನಿನ್ನ ಅತಿಥಿ, ನಿನ್ನ ಆಶ್ರಯ ಕೋರ್ ಬಂದಿದ್ದೀನಿ, ಇಲ್ಲೇ ಇರಕ್ ಬಂದಿಲ್ಲ. ನಾನು ಇವತ್ತೊಂದು ದಿನ ಇದ್ದು ನೋಡು, ಈ ಬೇರೆ ಬೇರೆ ತಿಂಡಿ ನಾಲ್ಗೆಗೆ ಹೆಂಗೆ ರುಚಿನೋ ಹಾಗೆ ಬೇರೆ ಬೇರೆ ರಕ್ತದ ರುಚಿ ನೋಡಿದ್ದೀನಪ್ಪ. ನಾನು ಮಹಾರಾಜ ರಕ್ತದ ರುಚಿ ನೋಡೇ ಇಲ್ಲ. ನೀನು ಕೈ ಮುಗಿತೀನಿ, ನೀನು ಹೇಳ್ದಂಗೆ ಕೇಳ್ಕೊಡ್ತೀನಿ, ನೀನು ಕಾಲಿ ಬೀಳ್ತೀನಪ್ಪ. ನನಗೆ ಇವತ್ತೊಂದು ದಿನ ಇಲ್ಲಿರಕ್ಕೆ ಅವಕಾಶ ಕೊಟ್ಬಿಡು. ಮಹಾರಾಜ ರಕ್ತದ ರುಚಿ ನೋಡಿ ನಾನು ಹೋಗಿ ಬಿಡ್ತೀನಿ. ಏ ಮೂರ್ಖ, ನಿನಗೆ ಅವಕಾಶ ಮಾಡಿಕೊಟ್ರೆ ನಾನು ಸತ್ತು ಹೋಗ್ತೀನಿ. ನೀನು ಮಹಾ ಆತುರಗಾರ, ನೀನು ದುರಾಸೆಯವನು. ಹೋಗಿ ಕಚ್ಚಿ ರಕ್ತವೆಲ್ಲ ಹೀರ್ಕೊಂಡು ಜನ ಎಲ್ಲ ಮಲ್ಕೊಂಡವ್ರು ಎದ್ದು ಬಾಡಿ ಸಾಯಿಸ್ಬಿಡ್ತಾರಪ್ಪ. ನೀನು ಬೇಡ, ಹೋಗು, ನೀನು ಸವಾಸವೇ ಬೇಡಪ್ಪ, ನೀನು ಖಾಲಿ ಬೀಳ್ತೀನೋ ಇವತ್ತೊಂದು ದಿನನೋ ಅಂಥೇಳಿ ಬಹಳ ಗೋಗರ್ದಿದ್ದಕ್ಕೆ ಆಯ್ತಪ್ಪ. ನೋಡು, ಇವತ್ತು ಒಂದಿನ, ಆದರೆ ನೆನಪಿರ್ಲಿ, ಅವಸರ ಮಾಡಬಾರ್ದು. ನಾನು ಯಾವಾಗ ಹೇಳ್ತೀನಿ, ರಾಜ ಚೆನ್ನಾಗಿ ಮಲ್ಕೊಂಡು ನಿದ್ರೆ ಮಾಡಿದಾಗ, ಗಾಢ ನಿದ್ರೆಲಿದ್ದಾಗ ಅವನಿಗೆ ಕಡಿದ್ರೆ ನಮಗೂ ರಕ್ತ ಸಿಗತ್ತೆ, ಅವನಿಗೂ ಗೊತ್ತಾಗಲ್ಲ. ಇಲ್ಲ, ನೀನು ಅವಸರ ಮಾಡಿದಿ ಅಂದ್ರೆ ಇಬ್ರಿಗೂ ಅಪಾಯ. ಇಲ್ಲಪ್ಪ, ನಮ್ಮ ಅಪ್ರಾಣೆ, ನಿಮ್ಮ ಅಪ್ರಾಣೆ, ದೇವರಣಿಗೂ ನೀನು ಹೇಳ್ದಂಗೆ ಕೇಳ್ತೀನಿ. ಮೊದಲು ನೀನು, ಆಮೇಲೆ ನಾನು ಅಂತ ಹೇಳ್ಬಿಡ್ತು. ಸರಿ, ಇಷ್ಟೆಲ್ಲ ಆಣೆ ಪ್ರಮಾಣ ಮಾಡಿದ್ದಿಲ್ಲ ಅಂತೇಳಿ ಪಾಪ ನಮ್ಮ ಏನು ಒಪ್ಕೊಂಡ್ಬಿಡ್ತು. ಅಲ್ಲೇ ಉಳ್ಕೊಂಡ್ಬಿಟ್ಟಿದೆ, ಎರಡು ಹಾಸಿಗೆ ಸೇರ್ಕೊಂಡ್ಬಿಟ್ಟಿದ. ರಾತ್ರಿ ಆಯ್ತು, ರಾಜ ಬಂದ, ಹಾಸಿಗೆ ಮೇಲೆ ಮಲ್ಕೊಂಡ. ಸೇವಕರು ಎಲ್ಲ ದೀಪಗಳನ್ನ ಒಂದೊಂದನೇ ದೀಪ ನಂದಿಸ್ತಾ ಇದ್ದಾರೆ. ಇಷ್ಟೆಲ್ಲ ಹೇಳಿದ್ರು ಸಹಿತ ಆ ತಿಗಣಿಗೆ ಯಾವಾಗ ರಾಜ ಮಲ್ಕೊಂಡ ಅವನ ದೇಹದ ವಾಸನೆ ಬಂದ ಕೂಡಲೇ ಒಳ್ಳೆ ಮೈಸೂರು ಪಾಕು, ಒಳ್ಳೆ ಈ ಏನದು ಚಂಪಾಕಲಿ ವಾಸನೆ ಬಂದಂಗೆ ಆಗ್ಬಿಡ್ತು. ಇದು ಆತರ ತಡಿಲಾದೆ ಹೋಗಿದೆ ರಾಜನ ಮೈ ಕಚಿಕ್ ಅಂತ ಕಡ್ದು ಬಿಡ್ತು. ರಾಜಂಗೆ ಇನ್ನು ನಿದ್ದೆನೇ ಬಂದಿಲ್ಲ. ಯಾವಾಗ ಕಡಿತೋ ಅವನಿಗೆ ಸಿಟ್ಟು ಬಂದು ಎಚ್ಚರ ಆಯ್ತು. ಸೇವಕರೇ, ದೀಪ ಹಚ್ಚಿರಿ, ಯಾವುದೋ ಈ ತಗಣೆನೋ ಏನೋ ಕಡಿತಾ ಇದೆ ನೋಡ್ರಿ, ಸಾಯಿಸ್ಬಿಡ್ರಿ ಹೇಳಿ ಗರ್ಜನೆ ಮಾಡಿಬಿಟ್ಟ. ಸೇವಕರು ಗಾಬರಿ ಆದ್ರು, ದೀಪಗಳನ್ನೆಲ್ಲ ಮತ್ತೆ ಹಚ್ಚಿದ್ರು, ಕಣ್ಣಲ್ಲಿ ಕಣ್ಣಿಟ್ಕೊಂಡು ನೋಡ್ತಿದ್ದಾರೆ. ರಾಜರು ಈ ಕಡೆ ಕೂತಿದ್ದಾರೆ, ಹಾಸಿಗೆ ಎಲ್ಲ ಹುಡುಕಿದ್ರು. ಈ ಕಳ್ಳ ತಗಣೆ ಏನ್ ಮಾಡಿದ್ರೆ, ರಾಜನ್ ಕಡ್ದಿದ್ದು ಮೆಲ್ಲು ಹೋಗಿ ಮಂಚದ ಕೆಳಗಡೆ ಹೊಕ್ಕೊಂಡ್ಬಿಟ್ಟು. ಪಾಪ ಇದಕ್ಕೆ ಗೊತ್ತಿಲ್ಲ, ಹೇನಿಗೆ ದಿಂಬದಲ್ಲೇ ಇದೆ. ಸೇವಕರು ಹುಡುಗರ ಕಂಡಿದ್ದು ಯಾವುದು, ಕಡ್ದಂತ ತಿಗಣೆ ಓಡ್ ಹೋಗಿದೆ. ಕಡಿದೆ ಇದ್ದಂತ ಹೇನ್ ಸಿಕ್ಕೊಳ್ತು, ಅವ್ರು ಅಲ್ಲೇ ಕಚಕ್ ಅಂತೇಳಿ ಹೇನನ್ನು ವಾರದ್ರು, ಹೇನ್ ಸತ್ತೇ ಹೋಯ್ತು. ನೋಡಿ, ಅವಿವೇಕಗಳಿಗೆ ಸಹಾಯ ಮಾಡಕ್ ಹೋದ್ರೆ ಆಗಿದ್ದೇನು, ಪಾಪ ಹೇನು ಪ್ರಾಣ ಕಳ್ಕೊಳ್ತು. ಇನ್ನೊಬ್ಬರಿಗೆ ಸಹಾಯ ಮಾಡಬೇಕಾದ್ರೆ ನಮಗೆ ಅಪಾಯವನ್ನು ತಂದುಕೊಳ್ಬಾರ್ದು, ಹೌದಾ? ಅದಕ್ಕೆ ಸಹಾಯ ಮಾಡಬೇಕಾದ್ರೆ ಹತ್ತಲ್ಲಿ ಯೋಚನೆ ಮಾಡಿ ನಮಗೆ ಅಪಾಯ ಆಗದಿದ್ರೆ ಮಾತ್ರ ಸಹಾಯ. ಇಲ್ಲೇದ್ರೆ ಇಂಥ ಅವಿವೇಕಿಗಳನ್ನು ದೂರ ಕಳಿಸ್ಬಿಟ್ರೆ ನಾವು ಸುರಕ್ಷಿತವಾಗಿರ್ತೀವಿ ಅನ್ನೋದೇ ಈ ಹೇನು ಮತ್ತು ತಗಣೆ ನೀತಿಯ ಕತೆ. ಈಗ ಇನ್ನೊಂದು ಕತೆ ನೋಡ್ತಾ ಇದ್ದೀವಿ, ನರಿರಾಯ ರಾಜನಾದ ಕತೆ. ಒಂದು ಕಾಡು,
ಕಾಡಲ್ಲಿ ಒಂದು ನರಿ ವಾಸವಾಗಿದೆ, ಆಹಾರ ಬೇಕು. ಇದು ಕಾಡಲ್ಲಿರೋ ಪ್ರಾಣಿಗಳು ತಿಂದಿತ್ತಲ್ಲ, ಊರಿಗೆ ಹೋಗೋಣ, ಊರಿನಾಗೆ ಸಾಕಿದ ಕೋಳಿಗಳಿರ್ತವೆ, ಮೆಲ್ಲಗೆ ಹೋಗಿ ಕೋಳಿ ಕದ್ದು ತಿಂದುಬಿಟ್ರೆ ಚೆನ್ನಾಗಿರುತ್ತೆ ಅಂತೇಳಿ ಬಾಯಲ್ಲಿ ನೀರು ಇರಿಸ್ಕೊಂಡು ಸೀದಾ ಒಂದು ಊರಿಗೆ ಬಂತು. ಆ ಊರಿನಲ್ಲಿ ನೋಡಿದ್ರೆ ಬೀದಿ ನಾಯಿಗಳಿರ್ತಾವಲ್ಲಪ್ಪ, ಯಾವುದೋ ನೋಡ್ಬಿಡ್ತು ನರಿ, ಬಾಬಾ ಅಂತೇಳಿ ಹಾಗೆ ನರಿ ಮೇಲೆ ಬಿದ್ದು ಬಿಡ್ತು. ಒಂದೇ ಒಂದು ನಾಯಿ ಆಗಿದ್ರೆ ನರಿನೂ ಸಹಿತ ಅದಕ್ಕೆ ಹೆದರ್ಸಿ ಓಡಿಸ್ಬಿಡೋದು. 4 ನಾಯಿಗಳ ಮೇಲೆ ಬಿದ್ದುಬಿಟ್ವು, ನರಿ ಏನು ಮಾಡೋಕ್ಕಾಗಲಿಲ್ಲ, ನರಿಗೆ ಮೈ ಕೈಗೆಲ್ಲ ಕಚ್ಚಿಬಿಟ್ವು, ಗಾಯ ಆಗಿ ನರಿ ರಕ್ತ ಬರ್ತಾ ಇದೆ. ಇದು ಯಾವ 4 ಬೌಳ್ತಿದ್ದಾವೋ ಆ ಕಡೆ ಈ ಕಡೆ 16 ನಾಯಿಗಳು ಬಾಬಾ ಅಂತ ಹೋಗ್ಕೊಂಡು ಈ ಕಡೆ ಬರಕ್ಕೆ ಶುರುವಾಯ್ತು. ಇಲ್ಲೋ ನರಿ ಗಾಬರಿ ಆಗ್ಬಿಡ್ತು, ಸತ್ತೆ ಇಲ್ಲೇ ಇದ್ರೆ ಸತ್ತೆ ಅಂತೇಳಿ ಸತ್ತ ಕಂಡು ಎಲ್ಲೆಲ್ಲೋ ಓಡೋಡಿ ಹೋಗ್ತಾ ಇದೆ. ಎಲ್ಲಿ ಹೊಡೆದ್ರು ಎಲ್ಲ ಕಡೆ ನಾಯಿಗಳು ಬರ್ತಿದಾವಪ್ಪ, ಇದಕ್ಕೆ ಸತ್ತೆ, ಏನಪ್ಪ ನನ್ನ ದುರಾದೃಷ್ಟ, ಇವತ್ತು ನಾನು ಬದುಕದೇ ಇಲ್ಲ ಅನ್ಕೊಳ್ತು ಮನೆ ಹಂಚಿ ಮೇಲೆ ಗುಡಿಸ್ತೊಳಗೆ ಎಲ್ಲೆಲ್ಲೋ ಹೋಗ್ತಾ ಇದೆ. ಹೋಯ್ತು ಅದು ನೋಡ್ತು, ಎಲ್ಲಿ ಹೋದ್ರು ನಾಯಿಗಳು ಬೊಗಳ್ಕೊಂಡು ಬರ್ತಾನೆ ಇದ್ದಾರೆ. ಯಾವ್ದೋ ಮನೆ ಹಿಂಭಾಗಕ್ಕೆ ಬಂದುಬಿಟ್ಟಿದೆ. ನೋಡಿದ್ರು ಒಬ್ಬ ಅಗಸ ಬಟ್ಟೆಗಳನ್ನೆಲ್ಲ ಒಗೆದಿಟ್ಟಿದ್ದಾನೆ, ನೀಲಿ ಹಾಕಬೇಕು ಅಂತೇಳಿ ದೊಡ್ಡ ಕೊಳಗ ತುಂಬ ನೀಲಿ ಹಾಕಿ ನೀರಿಗೆ ಇಟ್ಟಿದ್ದಾನೆ. ಆ ನೀಲಿ ಬಣ್ಣ ಇತ್ತೋ ಇಲ್ಲೋ, ಇದೇನು ಮಾಡ್ತು, ಕೊಳಗ ಬಚ್ಚಿಟ್ಕೊಳ್ತೀನಿ ಅಲ್ಲಿ ಹೋಯ್ತು. ನೋಡಿದ್ರೆ ನೀಲಿ ಬಣ್ಣ ಅದ್ರ ಅಡ್ಕೊಂಡು ಕುತ್ಕೊಂಡ್ಬಿಡ್ತು. ಇದು ನೀರ ಮುಳುಗ್ಬಿಟ್ಟಿದೆ, ಗುಳುಕಂತಿದೆ. ನಾಯಿಗಳು ಬಂದು ಇಲ್ಲಿ ಯಾವುದು ಇಲ್ಲ ಅಂತೇಳಿ ಹೋಗ್ಬಿಟ್ಟು, ಇದು ಅವರೆಲ್ಲ ಹೋದ್ಮೇಲೆ ಹೇಳ್ತು, ಅಪ್ಪ ಅದು ಮೊದಲು ಉಸಿರು ತಗೊಳ್ತು. ಏನಾಗಿದೆ ಅಂತ ಗೊತ್ತೇ ಇಲ್ಲ. ಈ ನೀಲಿ ಪೂರ್ತಿ ನಾಯಿ ಬಣ್ಣ, ಈ ನಾಯಿ ಅಂತೀವಿ ನಮ್ಮ, ಈ ನರಿ ದೇಹ ಪೂರ್ತಿ ನೀಲಿ ಆಗ್ಬಿಟ್ಟಿದೆ. ಇದು ಹಿಂಗೆ ಹೊರಗೆ ಬಂತು, ಹಿಂಗೆ ನೋಡ್ತು ಅಂತೇಳಿ ಹಂಗೆ ಚೆನ್ನಾಗಿ ನೀಲಿ ಒಣಗ್ಬಿಡ್ತು. ಸೀದಾ ಮೆಲ್ಲು ಹೊರಗಡೆ ಬಂತು. ನಾಯಿಗಳಲ್ಲೇ ನಿಂತಿದ್ದಾವೆ. ಇದು ಹೆದರ್ಕೊಂಡು ಹಿಂದೆ ಹೋಗೋಕೆ ಹೋಯ್ತು. ನಾಯಿಗಳು ನೋಡಿದ್ವು, ಈ ಕಡೆ ಬಾಗುಳ್ಳೇ ಇಲ್ಲ, ಅಂದ್ಕೊಂಡು ಆ ಕಡೆ ಹೋಗ್ಬಿಟ್ವು. ಅಂದ್ರೆ ನಾವು ಒಟ್ಟಿಸ್ಕೊಂಡ್ಬಂದ ಪ್ರಾಣಿ ಇದಲ್ಲ, ಇದ್ಯಾವುದೋ ಬೇರೆ ಅಂತ ಅವೆಲ್ಲ ಆ ಕಡೆ ಹೋಯ್ತು. ನರಿಗೆ ಧೈರ್ಯ ಬಂತು, ಅಬ್ಬ ನಾನು ನೀವು ಕಂಡಿಡಿಯಲೇ ಇಲ್ಲ ಅಂದ್ರೆ ನನ್ನ ಬಣ್ಣ ಬದಲಾಗಿದೆ ಅಂತೇಳಿ ಸೀದಾ ಕಾಡಿಗೆ ಹೋಗೋಣಪ್ಪ, ಈ ಊರಿನ ಸವಾಸ ಬೇಡ ಅಂತ ಕಾಡಿಗೆ ಬಂತು. ಕಾಡಲ್ಲಿ ಸಿಂಹ, ಹುಲಿ, ಕರಡಿ, ತೋಳ ಎಲ್ಲ ನೋಡ್ತವೆ. ಇದ್ಯಾವುದು ಹೊಸ ಪ್ರಾಣಿ, ನೀಲಿ ಪ್ರಾಣಿ ಅಂತೇಳಿ ಹೆದರ್ಕೊಂಡು ಸಾತ್ನೋ ಕಟ್ಟೋದು ಓಡೋಕ್ ಶುರು ಮಾಡ್ಬಿಟ್ಟು. ನರಿ ನೋಡ್ತು, ಯಾಕೆ ಓಡ್ತಿದ್ದಾವೆ ಇವು? ಓ ನನ್ನನ್ನು ನೋಡಿ ಹೆದರ್ಕೊಂಡು ಓಡ್ತಿದ್ದಾವೆ, ಮಾಡ್ತಿತ್ತಡಿ ಅಂತೇಳಿ, ಪ್ರಾಣಿಗಳೇ ನಿಲ್ಲಿ, ಓಡಬೇಡಿ, ಓಡಿದ್ರೆ ನಿಮ್ಮನ್ನು ಸಾಯಿಸ್ಬಿಡ್ತೀನಿ ಅಂತು. ನಾನು ಬ್ರಹ್ಮ ಈಗ ತಾನೇ ಸೃಷ್ಟಿಸಿ ಭೂಲೋಕ ಕಳಿಸಿರುವಂತಹ ಹೊಸ ಪ್ರಾಣಿ. ನನ್ನ ಹೆಸರು ಕಕದ್ರುಮ. ನನ್ನ ಹೆಸರು 3 ಲೋಕಗಳಲ್ಲಿ ಪ್ರಸಿದ್ಧಿಯಾಗಿದೆ. ನನಗೆ ಜನ್ಮ ಕೊಟ್ಟಲ್ಲ ಬ್ರಹ್ಮದೇವ ಆಜ್ಞೆ ಮಾಡಿದ್ದ, ಹೋಗು, ನೀನು ಕಾಡಿನಲ್ಲಿ ಯಾರು ಸರಿಯಾದ ರಾಜರಿಲ್ಲ, ನೀನು ರಾಜ್ಯವಾಳ್ಕೊಂಡಿರು ಅಂತೇಳಿ ಕಳಿಸಿದ್ದಾನೆ. ಆಗ ಅಪ್ಪ ಕಕದ್ರುಮ, ನಾವೆಲ್ಲ ನಿನ್ ಸೇವಕರಪ್ಪ, ನಮಗೇನೋ ಅಪಾಯ ಮಾಡಬೇಡ, ನೀನೇ ನಮ್ಮ ರಾಜ, ಬಾ ಅಂದ್ರು. ನಡೀರಿ ಅಂಥೇಳಿ ಇದು ಹಿಂಗ್ ಹೋಯ್ತು. ಸಿಂಹಾಸನ ಮೇಲೆ ಕರ್ಕೊಂಡ ಕೂಡ್ಸಿದ್ವು. ಇನ್ಮೇಲೆ ನೀವೇ ನಿಮ್ಮ ಪ್ರಭುಗಳು, ನಾವೆಲ್ಲ ನಿಮ್ಮ ಸೇವಕರು ಅಂತ. ಸಿಂಬಾ, ನೀನು ಇನ್ಮೇಲೆ ನನ್ನ ಮಂತ್ರಿ, ಬಾಯಿ ಕಡೆ. ಹುಲಿರಾಯ, ಬಾಯಿ ಕಡೆಗೆ ನೀನು ಸೇನಾಧಿಪತಿ. ಕರಡಿ ಬಾಯಿಲಿ, ನೀನು ನಮ್ಮ ಬಾಗುಲು ಸೇವಕ. ತೊಳ ಬಾಯಿಲಿ, ನನ್ನ ಹಾಸಿಗೆ ಹಾಸಿ ಕಾಲು ಒತ್ತಬೇಕು ನೀನು. ಎಲ್ಲ ಪ್ರಾಣಿಗಳಿಗೂ ಒಂದೊಂದು ಜವಾಬ್ದಾರಿ ಕೊಡ್ತು. ಆದರೆ ತನ್ನ ಬಂಧುಗಳು ನರಿಗಳಿದ್ವಲ್ಲ, ಅವಕ್ಕೆಲ್ಲ ಹೆಟ್ಲಾಂಡಿಗಳ ಇಲ್ಲಿ ಇರಬೇಡಿ, ನಡೀರಿ, ನೀವು ಅಯೋಗ್ಯರು ಅಂತ ಕೂತ್ಕೊಂಡು ಹೊರದಬಿಡ್ತು. ಯಾಕೆ? ಸ್ವಜಾತಿ ಬಾಂಧವರಿಗೆ ಏನಾರು ಹತ್ರ ಇಟ್ಕೊಂಡ್ರೆ ತನ್ನ ಗುಟ್ಟು ಗೊತ್ತಾಗ್ಬಿಡ್ಬೋದು ಅಂತೇಳಿ ಅವ್ರಿಗೆಲ್ಲ ಹೊರದಬಿಡ್ತು. ಸಿಂಹಾಸನ ಮೇಲೆ ಕೂತ್ಕೊಂಡು ದರ್ಬಾರ್ ಮಾಡೇ ಮಾಡ್ತು. ಪ್ರತಿದಿನ ಎಲ್ಲ ಪ್ರಾಣಿಗಳು, ಸಿಂಹ, ಹುಲಿ ಎಲ್ಲವೂ ಏನು ಮಾಡವು, ಪ್ರಾಣಿಗಳನ್ನು ಕೊಂದು ಪ್ರಭುಗಳೇ ಆಹಾರ ಅನ್ನವು. ಇದು ಒಂದಿಷ್ಟು ತಿನ್ನಿ ಅಂತ ಹೇಳಿ ಕಳಿಸ್ಬಿಡೋದು. ಏನು ಅವ್ರನ್ನ ಕೈ ಒತ್ತಿಸ್ಕೊಂಡು ಕಾಲು ಹೊತ್ಕೊಂಡು ಸೇವೆ ಮಾಡಿಸ್ಕೊಂಡು ಯಾರಿಗುಂಟು ಯಾರಿಗಿಲ್ಲ. ಆದ್ರೆ ಎಷ್ಟು ದಿನ ನಡೆಯುತ್ತೆ? ಒಂದಿನ ಸಭೆ ನಡೆಸ್ತಾರೆ, ಸಿಂಹಾಸನ ಮೇಲೆ ಕೂತಿದೆ, ಗಂಡು ನರಿ ಇದು, ಹೊರಗಡೆಗೆ ಯಾವುದೋ ಒಂದು ಹೆಣ್ಣು ನರಿ ಅಂತೇಳಿ ಊಳಿಡ್ತಾ ಇತ್ತು. ಇದಕ್ಕೆ ಯಾಕೋ ಅದ್ರ ಮೇಲೆ ಪ್ರೀತಿ ಹೊಟ್ಟಿಬಿಡ್ತು. ತನ್ನ ಪ್ರೀತಿ ತೋರ್ಸೋದಕ್ಕೆ ಅಂತ ಅಲ್ಲಿ ಕೂತಂತಹ ಎಲ್ಲ ಪ್ರಾಣಿಗಳಿಗೆ ಇದು ಕಕದ್ರುಮ ಅಲ್ಲ, ಕಕ್ಕಾದ್ರುಮ. ಇದು ಬಣ್ಣದ ವೇಷ ತೊಟ್ಟು ಬಂದಿರೋ ಹಳೇ ತಗಡು ಪ್ರಾಣಿ ನರಿ ಅಂತ ಗೊತ್ತಾಗ್ಬಿಡ್ತು. ಅಯ್ಯಯ್ಯೋ,
ನಾವೀ ಕಿತ್ತು ಹೋಗಿರೋ ತಗಡು ನರಿಗೆ ರಾಜ ಅನ್ಕೊಂಡು ಕೈಕಾಲು ಒತ್ತಿದ್ವಲ್ಲೋ ಮಾರಾಯ ಅಂತೇಳಿ ನಾಚಿಕೆಯಾಗಿ ತಲೆ ತಗಸ್ಬಿಟ್ವು. ಸಿಟ್ಟು ಬಂತು, ಈ ನರಿನ ಬಡಿಯ ಅಂತೇಳಿ ಎಲ್ಲವೂ ಒಟ್ಟಿಗೆ ಹಾರಿ ಚಿಂದಿ ಮಾಡಿ ನರಿಯನ್ನ ಸಾಯಿಸಿಬಿಟ್ವು. ನೋಡಿ ಮಕ್ಕಳೇ, ನಾವು ಯಾವ ವೇಷ ತೊಟ್ಟರು ಸಹಿತ ಎಷ್ಟು ದಿನ ಯಾರನ್ನಾರು ಮೋಸ ಮಾಡ್ಬೋದು. ನಮ್ಮ ಶಕ್ತಿ ಏನಿದೆಯೋ, ಸಾಮರ್ಥ್ಯ ಏನಿದೆಯೋ ಅದಕ್ಕೆ ತಕ್ಕಂಗೆ ಬದುಕಬೇಕೆ ಹೊರತು ನಾನು ಬಹಳ ದೊಡ್ಡ ಮನುಷ್ಯ ಅಂಥೇಳಿ ವೇಷ ತರಿಸ್ಕೊಂಡು ಬಂದರೆ ನಮಗೆ ಗೌರವ ಸಿಗಲ್ಲ. ಬಣ್ಣ ಬಯಲಾದ್ಮೇಲೆ ನಮಗೆ ಒಂದಲ್ಲ ಒಂದು ದಿನ ಸರಿಯಾಗಿ ಶಿಕ್ಷೆ ಆಗತ್ತೆ. ಇವತ್ತು ನೋಡಿ ಎಂತೆಂಥವ್ರಿದ್ದಾರೆ ಸ್ವಾಮಿ, ದೇವರ ಹೆಸರಲ್ಲಿ ಧರ್ಮದ ಹೆಸರಲ್ಲಿ ಮೋಸ ಮಾಡ್ತಾರೆ. ನಿತ್ಯಾನಂದ ಸ್ವಾಮಿ ಅಂತೆ, ಕಾಮಿ ಅಂತೆ, ಯಾರ್ಯಾರೋ ಪುಣ್ಯಾತ್ಮರು ಕಾವಿ ಹಾಕ್ತಾರೆ, ಖಾದಿ ಹಾಕ್ತಾರೆ, ಜನಕ್ಕೆ ಟೋಪಿ ಹಾಕ್ತಾರೆ. ಎಷ್ಟು ದಿನ ನಾನು ಜನಸೇವಕ, ನಿಮ್ಮ ಸಾಮಾನ್ಯ ಸೇವಕ, ಅವೆಲ್ಲ ಅಲ್ಲ. ನಿಜ ಬಣ್ಣ ಬಯಲಾಗೋ ತನಕ, ನಿಜ ಬಣ್ಣ ಜನರ ಮುಂದೆ ಬಯಲಾದ್ರೆ ಅವ್ರ ಹಣೆ ಬರ ಜನಕ್ಕೆ ಗೊತ್ತಾಗತ್ತೆ, ಸರಿಯಾಗಿ ಮರ್ಯಾದೆ ಮಾಡ್ತಾರಲ್ವಾ. ಅದಕ್ಕೆ ಮಕ್ಕಳೇ, ನಾವೇನಿದೆಯೋ ಹಾಗೆ ಕಾಣಿಸ್ಕೊಳ್ಬೇಕು. ಮೋಸ ಮಾಡಕ್ ಹೋದ್ರೆ ನಾವು ಯಾವತ್ತೂ ಉದ್ಧಾರ ಆಗಲ್ಲ. ನಮಸ್ಕಾರ.